ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ದಿನ ನಾನು ಒಂದು ಅದ್ಭುತವಾದಂತಹ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಸಾಕಷ್ಟು ಜನರು ಸಾಕಷ್ಟು ವಿಷಯಗಳಲ್ಲಿ ಪ್ರತಿಯೊಂದು ಕೆಲಸ ಕಾರ್ಯ ಪ್ರಯತ್ನ ಮಾಡೋದಕ್ಕೆ ಒಂದು ಒಳ್ಳೆಯ ಸಮಯ ಮುಹೂರ್ತ ನೋಡ್ತಾ ಇರ್ತಾರೆ. ಯಾವುದಾದ್ರೂ ಒಂದು ಪ್ರಯಾಣ ಮಾಡಬೇಕಂದ್ರೂ, ಯಾವುದಾದ್ರೂ ಒಂದು ಒಳ್ಳೆಯ ಕೆಲಸ ಆರಂಭ ಮಾಡಬೇಕಂದ್ರೂ, ಒಂದು ವ್ಯಾಪಾರ ಮಾಡಬೇಕಂದ್ರೂ, ಯಾವುದಾದ್ರೂ ಒಂದು ಮಾತುಕತೆ ಮಾಡಬೇಕಂದ್ರೂ, ರಿಜಿಸ್ಟ್ರೇಷನ್ ಯಾವುದೇ ವಿಷಯಕ್ಕೂ ಮುಹೂರ್ತ ನೋಡ್ತಾರೆ. ಆದರೆ ನಿಮ್ಮ ಸಂತಾನದ ನಿಮ್ಮ ಮಕ್ಕಳ ಅಕ್ಷರಾಭ್ಯಾಸ ಮಾಡೋದಕ್ಕೆ ಆರಂಭ ಮಾಡೋದಕ್ಕೆ ಒಂದು ಒಳ್ಳೆಯ ಮುಹೂರ್ತದಲ್ಲಿ ನೀವು ಯಾವತ್ತಾದರೂ ಮಾಡಿರ್ತೀರ ತುಂಬ ಜನ. ಆದರೆ ಈ ಮುಹೂರ್ತದಲ್ಲಿ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ಅಕ್ಷರಾಭ್ಯಾಸ ಕಾರ್ಯಕ್ರಮವನ್ನು ಶಾಸ್ತ್ರೋಕ್ತವಾಗಿ ನೀವು ಮಾಡಿಸಿದರೆ, ಪಂಡಿತರ ಬ್ರಾಹ್ಮಣರ ಸಮ್ಮುಖದಲ್ಲಿ ದೇವಸ್ಥಾನಗಳಲ್ಲಿ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸವನ್ನು ಅಕ್ಷರಾಭ್ಯಾಸವನ್ನು ಆರಂಭ ಮಾಡಿದರೆ ಯಾವುದೇ ಅಡೆತಡೆಗಳು ಯಾವುದೇ ಆತಂಕಗಳು ಇಲ್ಲದೆ ಅವರ ವಿದ್ಯಾಭ್ಯಾಸ ಅದ್ಭುತವಾಗಿರುತ್ತೆ. ಅವರು ಕನಸು ಕಂಡಿರುವಂತಹ, ನೀವು ಕನಸು ಕಂಡಿರುವಂತಹ ನಿಮ್ಮ ಸಂತಾನ ವಿದ್ಯಾಭ್ಯಾಸಗಳನ್ನು ಪಡೆಯಲು, ಉನ್ನತ ವಿದ್ಯಾಭ್ಯಾಸ ಯೋಗವನ್ನು ಪಡೆಯಲು, ವಿದೇಶಗಳಿಗೆ ಹೋಗಿ ವಿದ್ಯಾಭ್ಯಾಸವನ್ನು ಪಡೆಯಲು, ನಿಮ್ಮ ಕನಸುಗಳನ್ನು ಅವರ ಕನಸುಗಳನ್ನು ನನಸಾಗಿಸಿಕೊಳ್ಳಲು ಈ ಶ್ರೀ ವಿಶ್ವಾವಸುನಾಮ ವರ್ಷದಲ್ಲಿ ಕೆಲವು ಮುಹೂರ್ತಗಳು ಇದೆ. ಆ ಮುಹೂರ್ತಗಳಲ್ಲಿ ನಿಮ್ಮ ಹತ್ತಿರದ ದೇವಸ್ಥಾನದಲ್ಲಿ ಮುಖ್ಯವಾಗಿ ಶ್ರೀ ಮಹಾಗಣಪತಿ ದೇವಸ್ಥಾನ ಅಂದರೆ ಅದ್ಭುತವಾಗಿರುತ್ತೆ. ಅದರ ಜೊತೆ ಶ್ರೀ ವಾಣಿ ಸರಸ್ವತಿ ಶಾರದಾಂಬೆ ದೇಗುಲವಾದರೆ ಅದ್ಭುತವಾಗಿರುತ್ತೆ. ಯಾವ ಸಮಯದಲ್ಲಿ ಯಾವ ದಿನಾಂಕದಲ್ಲಿ ಅಕ್ಷರಾಭ್ಯಾಸ ಮಾಡಿದರೆ ಅದ್ಭುತವಾದಂತಹ ಫಲಗಳಿರುತ್ತೆ, ಅಂತಹ ಮುಹೂರ್ತಗಳು ಈ ವರ್ಷದಲ್ಲಿ ಯಾವುದು ಅನ್ನೋದರ ಬಗ್ಗೆ ಮುಖ್ಯವಾದ ಸಮಾಚಾರವನ್ನು ನಮ್ಮ ಚಾನಲ್ ವೀಕ್ಷಕರಿಗೆ ಪ್ರತ್ಯೇಕವಾಗಿ ಶ್ರೀ ವಿಶ್ವಾವಸುನಾಮ ವರ್ಷದಲ್ಲಿ ನಿಮಗೆ ತಿಳಿಸ್ತಾ ಇದ್ದೇವೆ. ಇನ್ನೇನು 2-3 ತಿಂಗಳಲ್ಲಿ ಶಾಲೆಗಳು ಓಪನ್ ಆಗುತ್ತೆ, ವಿದ್ಯಾಭ್ಯಾಸ ಶುರು ಮಾಡ್ತಾರೆ. ಎಷ್ಟೋ ಕನಸುಗಳು ಇಟ್ಕೊಂಡಿರ್ತೀರ, ಎಷ್ಟೋ ಉನ್ನತ ಸ್ಥಾನಕ್ಕೆ ಹೋಗಬೇಕು, ನಿಮ್ಮ ಸಂತಾನ ವೃದ್ಧಿಯಾಗಬೇಕು, ಉತ್ತಮ ಅಂಕಗಳನ್ನು ಪಡಿಬೇಕು. ಹೇಗಿದೆ ಗೊತ್ತಲ್ವ ಕಾಂಪಿಟೇಟಿವ್ ವರ್ಲ್ಡ್, ಈಗ ಪ್ರತಿಯೊಂದರಲ್ಲಿಯೂ ಸ್ಪರ್ಧಾತ್ಮಕ ಜಾಸ್ತಿ ಆಗಿಬಿಟ್ಟಿದೆ. ಆದ್ದರಿಂದ ಮತ್ತು ಯಾವ ಮುಹೂರ್ತದಲ್ಲಿ ಅಕ್ಷರಾಭ್ಯಾಸ ಕಾರ್ಯಕ್ರಮವನ್ನು ದೇಗುಲದಲ್ಲಿ, ಶಾರದಾಂಬ ದೇಗುಲವಾಗಲಿ ಶ್ರೀ ವಿನಾಯಕ ದೇಗುಲವಾಗಲಿ, ನೀವು ಪಂಡಿತರ ಸಮ್ಮುಖದಲ್ಲಿ ನೀವು ನಿಮ್ಮ ಮಕ್ಕಳ ಈ ಮುಹೂರ್ತದಲ್ಲಿ ಮಾಡಿದರೆ ಅದ್ಭುತವಾದಂತಹ ವಿದ್ಯಾಯೋಗ ಅವರ ಭವಿಷ್ಯಕ್ಕೆ ಉಪಯುಕ್ತವಾಗುತ್ತೆ. ಯಾವ ಮುಹೂರ್ತಗಳು ಈ ವರ್ಷದಲ್ಲಿ ಇದೆ ಅಂತ ನೋಡುವುದಾದರೆ, ಇದೇ ಚೈತ್ರ ಮಾಸದಲ್ಲಿ, ಇದೇ ಏಪ್ರಿಲ್ ತಿಂಗಳಲ್ಲಿ ಇವರಿಗೆ 4 ಏಪ್ರಿಲ್ 2025 ನೋಟ್ ಮಾಡಿಕೊಳ್ಳಿ. ಈ ಶುಕ್ರವಾರದ ದಿನ, ಶ್ರೀ ಮಹಾಲಕ್ಷ್ಮೀ ವಾರ ಶುಕ್ರವಾರದ ದಿನ 4/4/2025 ಮೊದಲನೇ ಮುಹೂರ್ತ ಚೈತ್ರ ಮಾಸದಲ್ಲಿ ಬರುತ್ತೆ. ವೃದ್ಧಿಚಂದ್ರ ಕಾಣಿಸಿಕೊಳ್ಳುವಂತಹ ಶುಕ್ಲ ಪಕ್ಷದಲ್ಲಿ ಸಪ್ತಮಿ ತಿಥಿಯಾಗಿರುತ್ತೆ ಆ ದಿನ. ಎಂಥ ಅದ್ಭುತ ತಿಥಿ ನೋಡಿ. ಸಪ್ತಮಿ ತಿಥಿಯಲ್ಲಿ ಆರ್ದ್ರ ನಕ್ಷತ್ರದಲ್ಲಿ ಮೇಷ ಲಗ್ನ ಆಗಿರುತ್ತೆ, ಅದ್ಭುತವಾಗಿರುತ್ತೆ. ಬೆಳಿಗ್ಗೆ 7:06 7:50 ಈ ಅಂತರದಲ್ಲಿ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ಆರಂಭ ಮಾಡಿದರೆ, ವಿದ್ಯಾಭ್ಯಾಸ ಅಕ್ಷರಾಭ್ಯಾಸ ಕಾರ್ಯಕ್ರಮ ಮಾಡಿದರೆ ಅದ್ಭುತವಾದಂತಹ ಫಲಗಳು ಇವರ ಭವಿಷ್ಯಕ್ಕೆ ರೂಪಿಸಿಕೊಳ್ಳುತ್ತೆ. ಅದೇ ದಿನ ಮತ್ತೊಂದು ಮುಹೂರ್ತ ಇದೆ. ಅದೇ ಶುಕ್ರವಾರ ಏಪ್ರಿಲ್ 4, 2025 ಶುಕ್ಲಪಕ್ಷ ಶುಕ್ರವಾರನೇ ಬರುತ್ತೆ, ಚೈತ್ರ ಮಾಸ, ಅದೇ ಸಪ್ತಮಿ ತಿಥಿ ಅದೇ ದಿನವೇ. ಬಟ್ ಇನ್ನೊಂದು ಮುಹೂರ್ತ ಇದೆ, ವೃಷಭ ಲಗ್ನ ಆಗಿರುತ್ತೆ. ಆರ್ದ್ರ ನಕ್ಷತ್ರ ವೃಷಭ ಲಗ್ನ, ಇದೂ ಅದ್ಭುತವಾಗಿರುತ್ತೆ. ಬೆಳಗ್ಗೆ 9:24 10:43 ಮಧ್ಯೆ. ಮತ್ತೊಂದು ಸಾರಿ 9:24 10:43 ಈ ಮಧ್ಯದಲ್ಲಿ ನೀವು ಅಕ್ಷರಾಭ್ಯಾಸ ಮಾಡಿಸಿದರೆ
ನಿಮಗೆ ಈ ಮಕ್ಕಳಿಗೆ ಅದ್ಭುತವಾದಂತಹ ವಿದ್ಯಾಯೋಗ ಸಿದ್ಧಿಯಾಗುತ್ತೆ. ಈ ಏಪ್ರಿಲ್ ತಿಂಗಳಲ್ಲಿ ಇದೇ ದಿನ ಮಾತ್ರ, ಏಪ್ರಿಲ್ 4 ಮಾತ್ರ ಇರೋದು. ಮತ್ತು ನೀವೇನಾದರೂ ಇಲ್ಲ ಈ ತಿಂಗಳಲ್ಲಿ ಮಾಡೋಕ್ಕಾಗಲ್ಲ, ಮೇ ತಿಂಗಳಲ್ಲಿ ಮಾಡಬೇಕು ಅಂದರೆ ಮೇ ತಿಂಗಳಲ್ಲಿ ಒಂದೇ ಒಂದು ಮುಹೂರ್ತ, ಅದ್ಭುತವಾದ ಮುಹೂರ್ತ, ನೋಟ್ ಮಾಡ್ಕೊಳ್ಳಿ ವೀಕ್ಷಕರೇ. ಅದು ಕೂಡ ಶುಕ್ರವಾರನೇ ಬೀಳುತ್ತೆ. ಶುಕ್ರವಾರ ಲಕ್ಷ್ಮೀ ವಾರ ಆಗಿರುತ್ತೆ. ವೈಶಾಖ ಮಾಸ, ಚೈತ್ರ ಹೋಗಿರುತ್ತೆ, ವೈಶಾಖ ಮಾಸ ಬಂದಿರುತ್ತೆ. ಶುಕ್ಲ ಪಕ್ಷ ವೃದ್ಧಿಚಂದ್ರನ ದಿನ, ಪಂಚಮಿ ತಿಥಿಯಂದು. ಪಂಚಮಿ ತಿಥಿ ಆರ್ದ್ರ ನಕ್ಷತ್ರ ಒಳ್ಳೆಯದಿರುತ್ತೆ. ಆರ್ದ್ರ ನಕ್ಷತ್ರ ವೃಷಭ ಲಗ್ನನೂ ಆಗುತ್ತೆ. ಯಾವಾಗ? ಮೇ 2, 2025 ಬೆಳಿಗ್ಗೆ 7:04ರಿಂದ 8:53 ಮಧ್ಯೆ. ಮತ್ತೊಂದು ಸಾರಿ, 7:04 8:53 ಮಧ್ಯೆ ಅಕ್ಷರಾಭ್ಯಾಸ ಮಾಡಿಸಲು ಅದ್ಭುತವಾದಂತಹ ಮುಹೂರ್ತ ಸಿದ್ಧಿಯಾಗುತ್ತೆ ನಿಮಗೆ. ಇದು 3ನೇ ಮುಹೂರ್ತ ಈ ವರ್ಷದಲ್ಲಿ, ಮೇ 2, 2025 ಈ ದಿನದಲ್ಲಿ ಮಾಡಬಹುದು. ಮೇಯಲ್ಲಿರೋದು ಒಂದೇ ಮುಹೂರ್ತ, ಈ ಮುಹೂರ್ತದಲ್ಲಿ ಮಾಡಿಸಬಹುದು. ಇಲ್ಲ ಜೂನಲ್ಲಿ ಮಾಡಿಸಬೇಕು ಅಂದರೆ 2 ಮುಹೂರ್ತಗಳು ಸಿದ್ಧಿಯಾಗುತ್ತೆ. ಅದರಲ್ಲಿ ಜೂನ್ 5, 2025, ಮತ್ತೊಂದು ಸಾರಿ ಜೂನ್ 5, 5ನೇ ತಾರೀಕು 2025 ಗುರುವಾರ ಬೀಳುತ್ತೆ. ಆ ದಿನ ಜ್ಯೇಷ್ಠ ಮಾಸ ಆಗಿರುತ್ತೆ. ಜ್ಯೇಷ್ಠ ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿ ಈ ದಶಮಿ ತಿಥಿ ಅದ್ಭುತವಾದಂತಹ ತಿಥಿಯಾಗಿರುತ್ತೆ. ದಶಮಿ ಅಂದು ಹಸ್ತ ನಕ್ಷತ್ರದಲ್ಲಿ ಮಿಥುನ ಲಗ್ನದಲ್ಲಿ ಅಕ್ಷರಾಭ್ಯಾಸ ಮಾಡಿಸಿದರೆ, ಮಿಥುನ ಲಗ್ನದಲ್ಲಿ ಬೆಳಿಗ್ಗೆ 7:52ರಿಂದ 8:51 ಬೆಳಗ್ಗೆ 7:52ರಿಂದ 8:51 ಅದ್ಭುತವಾದ ಮುಹೂರ್ತ ಅಕ್ಷರಾಭ್ಯಾಸ ಮಾಡೋದಕ್ಕೆ ಅನುಕೂಲವಾಗಿದೆ. ಇನ್ನು ಈ ವರ್ಷದಲ್ಲಿ ಕೊನೆಯ ಮುಹೂರ್ತ ಅಕ್ಷರಾಭ್ಯಾಸ ಮಾಡೋದಕ್ಕೆ ಅಂದರೆ ಜೂನ್ ತಿಂಗಳಲ್ಲಿ 8ನೇ ತಾರೀಕು 2025 ಜೂನ್ 8ನೇ ತಾರೀಕು ಭಾನುವಾರವಿರುತ್ತೆ. ಸೂರ್ಯನ ವಾರ, ರವಿವಾರ ಆಗಿರುತ್ತೆ. ಜ್ಯೇಷ್ಠ ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿ ಮುಖ್ಯವಾಗಿ ದ್ವಾದಶಿ ತ್ರಯೋದಶಿ ಆ ದಿನ ನೋಡಿದರೆ ನಮಗೆ 2 ತಿಥಿಗಳು ಬರುತ್ತೆ. ಈ ದ್ವಾದಶಿ ತ್ರಯೋದಶಿ 2 ಇರುತ್ತೆ. ಸ್ವಾತಿ ನಕ್ಷತ್ರ ಅದ್ಭುತವಾದಂತಹ ನಕ್ಷತ್ರ ಆಗಿರುತ್ತೆ. ಮತ್ತು ಮಿಥುನ ಲಗ್ನದಲ್ಲಿ ಬರುತ್ತೆ. ಸಮಯ 8ನೇ ಅಂದರೆ ಜೂನ್ 8, 2025 ಸಮಯ ಬೆಳಿಗ್ಗೆ 7:40ರಿಂದ 8:40 ಮಧ್ಯೆ, ಅಂದರೆ 1 ಗಂಟೆ ಇರುತ್ತೆ. 7:40ರಿಂದ 8:40 ಭಾನುವಾರ ಅದ್ಭುತವಾಗಿರುತ್ತೆ. ನೋಡಿ, ಇಷ್ಟು 5 ಮುಹೂರ್ತಗಳು ಹೇಳಿದ್ದೇನೆ. ಖಂಡಿತವಾಗಿಯೂ ಸಾಕಷ್ಟು ಜನ ಈ ವರ್ಷ ಸ್ಕೂಲ್ಗೆ ಜಾಯಿನ್ ಮಾಡಿಸ್ಬೇಕು, ಅಕ್ಷರಾಭ್ಯಾಸ ಮಾಡಿಸ್ಬೇಕು. ಶೃಂಗೇರಿಗೆ ಹೋಗ್ತಾರೆ ಅಥವಾ ಶೃಂಗೇರಿ ಶಾರದಾಂಬ ದೇಗುಲಕ್ಕೆ ಹೋಗ್ತಾರೆ. ಇಲ್ಲದೇ ಇರೋರು ನಿಮ್ಮ ಹತ್ತಿರದಲ್ಲಿರುವಂತಹ ಈ ಮಹಾಗಣಪತಿ ದೇವಸ್ಥಾನ ಅಲ್ಲ ಅಥವಾ ಅಮ್ಮನವರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಈ ಪಂಡಿತರ ಬ್ರಾಹ್ಮಣರ ಸಮ್ಮುಖದಲ್ಲಿ ಕಾಣಿಕೆ ಕೊಟ್ಬಿಟ್ಟು ಅವ್ರು ಕೆಲವು ವಸ್ತುಗಳನ್ನು ಹೇಳ್ತಾರೆ. ಆ ವಸ್ತುಗಳನ್ನು ತಗೊಳ್ಳೋ ಮುಖಾಂತರ ನೀವು ನಿಮ್ಮ ಮಕ್ಕಳ ವಿದ್ಯಾಭ್ಯಾಸವನ್ನು ಹೇಳಿರುವಂತಹ ಮುಹೂರ್ತಗಳಲ್ಲಿ ಮಾಡಿದರೆ ಈ ವರ್ಷ ಅದ್ಭುತವಾದಂತಹ ಅವರು ತಮ್ಮ ಜೀವನವನ್ನು ರೂಪಿಸ್ಕೊಳ್ತಾರೆ. ಯಾಕಂದರೆ ಪ್ರತಿಯೊಂದಕ್ಕೂ ನಾವು ಯೋಗ ಕರ್ಣ ಪಂಚಾಂಗವನ್ನು ನೋಡ್ತೀವಿ ಅಲ್ವಾ, ನಕ್ಷತ್ರ ನೋಡ್ತೀವಿ, ತಿಥಿ ನೋಡ್ತೀವಿ, ಯೋಗ ಕರ್ಣ ಪ್ರತಿಯೊಂದು ನೋಡ್ತೀವಿ. ಮತ್ತು ವಿದ್ಯಾಭ್ಯಾಸ, ಈ ವಿದ್ಯಾಭ್ಯಾಸಕ್ಕೂ ಅಕ್ಷರಾಭ್ಯಾಸಕ್ಕೂ ನಾವು ಯಾಕೆ ಮಾಡಬಾರ್ದು ಈ ಹೇಳಿರುವಂತಹ ಮುಹೂರ್ತಗಳಲ್ಲಿ ಅಂತ ಹೇಳ್ತಾ, ಖಂಡಿತವಾಗಿಯೂ ಈ ನಾನು ಕೊಟ್ಟಿರುವಂತಹ ಸಮಾಚಾರ ನಿಮಗೆ ತುಂಬ ಉಪಯುಕ್ತವಾಗಿರುತ್ತೆ. ನಿಮಗೆ ಗೊತ್ತಿರೋರಿಗೆ ನಿಮಗೆ ಶೇರ್ ಮಾಡಿ, ತುಂಬ ಜನಕ್ಕೆ ಶೇರ್ ಮಾಡಿ, ಅವರಿಗೆ ಯೂಸ್ ಆಗುತ್ತೆ. ನಿಮ್ಮ ಫ್ರೆಂಡ್ಸಲ್ಲಾಗಿರ್ಬೋದು, ರಿಲೇಟಿವ್ಸಲ್ಲಾಗಿರ್ಬೋದು, ಅವರ ಮಕ್ಕಳ ವಿದ್ಯಾಭ್ಯಾಸವನ್ನು ಪ್ರಾರಂಭ ಮಾಡಬೇಕು ಅಂದ್ಕೊಂಡಿರ್ತಾರೆ, ಅವರಿಗೆ ಉಪಯುಕ್ತ ಮಾಹಿತಿ ಆಗಿರುತ್ತೆ. ಆದ್ದರಿಂದ ಈ ಮುಹೂರ್ತಗಳಲ್ಲಿ ಅವರ ಅಕ್ಷರಾಭ್ಯಾಸವನ್ನು ಮಾಡಿಸಿ ಆ ಶಾರದಾಂಬೆ ಶ್ರೀ ಸರಸ್ವತಿ ವಾಣಿಯ ಆ ಅನುಗ್ರಹ ಆ ಪುಟ್ಟ ಮಕ್ಕಳಲ್ಲಿ ಇರಲಿ ಅಂತ ಪ್ರಾರ್ಥಿಸುತ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜಯ ಶ್ರೀ